ಶರಣಬಸವೇಶ್ವರ ದೇವಸ್ಥಾನ ನನ್ನದು ಇಷ್ಟ ದೇವತೆ. ಜಾಗಟಗಲ್ ಬಸವಣ್ಣವರ ಕೃಪಾಶೀರ್ವಾದ. ಇಷ್ಟ ದೇವತೆ ಶರಣಬಸವೇಶ್ವರರು, ಕುಲದೇವತೆ ಹಿರಿಯ ಮೈಲಾರಲಿಂಗೇಶ್ವರ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಮಲದಕಲ್ ಗ್ರಾಮದಲ್ಲಿ 3 ಜನ ಅಕ್ಕಂದಿರ ನಂತರ ಜಾಗಟಗಲ್ ಶ್ರೀಗಳ ಒಂದು ಹೇಳಿಕೆಯ ಮೇರೆಗೆ 4ನೇ ಮಗನಾಗಿ ಜನಿಸ್ತಾರೆ. ವಿಪರ್ಯಾಸ, ವಿಧಿಯಾಟ, 2 ವರ್ಷಕ್ಕೆ ತಾಯಿಯನ್ನು ಕಳ್ಕೊತೀರ. ನಾನು 2 ವರ್ಷದವರಿದ್ದಾಗ ಅವರು ತೀರ್ಕೊಳ್ಳೋದ್ರಿಂದ ಅವ್ರ ಮುಖ ಕೂಡ ನಾನು ಚೆನ್ನಾಗಿ ನೆನಪಿಲ್ಲ. ಆದರೆ ನಮ್ಮ ಅಕ್ಕಂದರು ಹೇಳಿರ್ತಕ್ಕಂಥ ಮಾತು, ಆಗ ಕೂಡ ಅವರು ನಡ್ಕೊಂಡಂಥ ರೀತಿ ಒಂದು ಒಳ್ಳೆ ಪರಿಣಾಮ ಮೂಡಿ ಒಂದು ಮೌಲ್ಯನ ಬಿತ್ತಿತ್ತು ನನ್ನ ಹೃದಯದಲ್ಲಿ. ಅಂಥ ದಿನಗಳಲ್ಲಿ ಈ ಕೋರ್ಸನ್ನು ತಗೊಳ್ಳೋಕ್ಕೆ ನಿಮ್ಗೆ ಏನಾದರೂ ಪ್ರೇರಣೆ ಆಯ್ತಾ ಸರ್? ನಮ್ಮದೊಂದು ಹಳ್ಳಿ, ಅದು ಹಳ್ಳಿ ಎಲ್ಲ ಬರೀ ಕುಗ್ರಾಮ. ನಮ್ಮೂರಿನಲ್ಲಿ ಬಹುಶಃ ನಾನೇ ಮೊದಲನೇ ಪದವೀಧರ. ನಮ್ಮ ತಂದೆಯವರು ಎಜುಕೇಟೆಡ್ ಅಲ್ಲ, 4ನೇ ಕ್ಲಾಸ್ವರೆಗೆ ಉರ್ದು ಮೀಡಿಯಮ್ನ ಓದಿದವರು. ಬಟ್ ಭಾಳ ಬುದ್ಧಿವಂತರು ಅವರು, ವರ್ಲ್ಡ್ಲಿ ವೈಸ್ ಅಂತಾರಲ್ಲ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೈಡ್ ಮಾಡಬೇಕು ಅಂತ ಆ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಡಿಬೇಟಿಂಗ್ ಕಾಂಪಿಟೇಷನ್, ಚರ್ಚಾಸ್ಪದಗಳಲ್ಲಿ ನಾನು ಭಾಳ ಭಾಗವಹಿಸ್ತಾ ಇದ್ದೆ. ಆಮೇಲೆ ಮಾತಾಡ್ತಕ್ಕಂಥ ಇದರಿಂದ ಪ್ರತಿಯೊಂದು ಡಿಬೇಟ್ನಲ್ಲಿ ನಾನು ಯಾವಾಗಲೂ ಫಸ್ಟ್ ಬರ್ತಾಯಿದ್ದೆ. ಲಾ ಕಾಲೇಜಲ್ಲಿ ನೀವು ಲೆಕ್ಚರಾಗಿ ಕೆಲಸ ಮಾಡ್ತಿರ್ತಾರ, ನಿಮ್ಮ ಪ್ರಿನ್ಸಿಪಲ್ ಅಥವಾ ಕಾಲೇಜಿನ ಲೆಕ್ಚರ್ ಇರ್ತಾರೆ, ಅವರ ಒಬ್ಬ ಪತ್ನಿಗೆ ನೀವು ತಿರ್ಗಾ ಲೆಕ್ಚರ್ ಆಗಿ ನೀವು ಪಾಠವನ್ನು ಮಾಡ್ತೀರಂತೇಳಿ. ಹೌದು. ನಿಮ್ಮ ಒಂದು ವಕೀಲ ವೃತ್ತಿಯನ್ನು ಕಲಬುರಗಿಯಿಂದನೇ ಪ್ರಾರಂಭ ಮಾಡ್ತೀರ. ಲಾ ಫಸ್ಟ್ ನಾನು ಪಾಸ್ ಆದಮೇಲೆ ಒಂದು ಪ್ರಶ್ನೆ ನನ್ನ ಕಣ್ಣೆದುರಿಗೆ ಬಂತು. ನಾನು ವಕೀಲ ವೃತ್ತಿನ ರಾಯಚೂರಿನಲ್ಲಿ ಮಾಡಬೇಕಾ ಅಥವಾ ಗುಲ್ಬರ್ಗದಲ್ಲಿ ಪ್ರಾರಂಭ ಮಾಡಬೇಕಾ? ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ. ಎಲ್ಲ ವೃತ್ತಿಯಲ್ಲಿ ಪ್ರಾರಂಭ ದಿನಗಳಲ್ಲಿ ಕಷ್ಟ ಆಗ್ತದೆ. ನಾನು ಯಾವಾಗಲೂ ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮಾದರೂ ಅವ್ರ ದರ್ಶನಕ್ಕೆ ಹೋಗ್ತಿದ್ದೆ. ಶರಣಬಸವೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದ ಅವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಿದ್ದೆ. ಒಂದು ವಿಶ್ವಾಸದಿಂದ, ನನ್ನ ಪರಿಶ್ರಮದ ಮೇಲೆ ನನಗೆ ಭರವಸೆ. ಕಷ್ಟಪಟ್ಟು ನಾನು ಮಾಡ್ತೀನಿ, ಕಷ್ಟಪಟ್ಟು ಮಾಡಿದರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಪ್ರಾರಂಭ ಮಾಡಿದೆ. ಮೊದಲನೇ ತಿಂಗಳ ನಾನು ಉತ್ಪನ್ನ ಆ ಕಾಲದಲ್ಲಿ 300 ರೂಪಾಯಿ. 300 ರೂಪಾಯಲ್ಲಿ ನಾನು ಬದುಕು ಸಾಗಿಸಿದ್ದೀನಿ. ಜೀವನದಲ್ಲಿ ಬೆಳಿಬೇಕಾದ್ರೆ ಹಾರ್ಡ್ ವರ್ಕ್, ಆನೆಸ್ಟಿ ಆ್ಯಂಡ್ ಹ್ಯುಮಿಲಿಟಿ, HHH, ಹಾರ್ಡ್ ವರ್ಕ್, ಆನೆಸ್ಟಿ ಆ್ಯಂಡ್ ಹ್ಯುಮಿಲಿಟಿ, ಗೆಟ್ ಬ್ಲೆಸ್ಡ್ ಬೈ ಡಿವಿನಿಟಿ. ಇವೆಲ್ಲಿರ್ತವೆ ಅಲ್ಲಿ ದೇವ್ರ ಕೃಪೆ ಇರ್ತದೆ, ಅವ್ರು ಮುಂದೆ ಬರ್ತಾರೆ. ಈ 3 ನಾನು ಗುಣಗಳನ್ನು ಅಡಾಪ್ಟ್ ಅಂದರೆ ಜೀವನದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ವಕೀಲ ವೃತ್ತಿಯಲ್ಲಿ ಕೂಡ ನನಗೆ ಭಾಳ ಬೇಗನೆ ಯಶಸ್ಸಾಗ್ತಕ್ಕಂಥ ಅವಕಾಶ ಸಿಕ್ಕಿದೆ.